ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸೆವೆನ್ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ನಿಮಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಯೂಸ್ಲಿ ಯಾವುದಾದ್ರೂ ಒಂದು ಇಂಟರ್ನೆಟ್ ಆನ್ ಮಾಡಿಕೊಂಡು ಯಾವುದಾದ್ರೂ ಒಂದು ವೆಬ್ಸೈಟ್ನ ವಿಸಿಟ್ ಮಾಡ್ಕೋಬೇಕಂತಂದರೆ, ಯಾವುದಾದ್ರೂ ಒಂದು ವೆಬ್ಸೈಟಲ್ಲಿ ನಾವು ಲಾಗಿನ್ ಆಗಬೇಕು ಅಂತಂದರೆ ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಮೇನಾಗಿ ಇಮೇಲ್ ಐ ಡಿ ಕೇಳ್ತೈತಿ. ಸೊ ಆ ಒಂದು ಇಮೇಲ್ ಐ ಡಿ ಹಾಕೋದ್ರಿಂದ, ನಮ್ಮ ಒರಿಜಿನಲ್ ಇಮೇಲ್ ಐ ಡಿ ಹಾಕೋದ್ರಿಂದ ಹಲವು ರೀತಿ ಒಂದಿಷ್ಟು ತೊಂದರೆಗಳು ನಮಗೆ ಒಂದು ಇಮೇಲ್ ಐ ಡಿ ಅಥವಾ ನಮ್ಮ ಒಂದು ಇಮೇಲ್ ಐ ಡಿ ಹ್ಯಾಕ್ ಆಗುವ ಒಂದು ಸಂಭವ ಜಾಸ್ತಿ ಇರ್ತೈತಿ. ಸೊ ಜೆನ್ಯೂನ್ ವೆಬ್ಸೈಟ್ ಆಗಿದ್ನಪ್ಪ ಅಂದ್ರೆ ಏನು ಕಂಡು ಬರೋದಿಲ್ಲ. ಇಮೇಲ್ ಐ ಡಿ ಫೇಕ್ ಆಗಿರ್ತಕ್ಕಂಥ ಒಂದು ವೆಬ್ಸೈಟ್ ಆಗಿದ್ನಪ್ಪ ಅಂತಂದರೆ ತುಂಬಾ ಒಂದು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಆ ಒಂದು ತುಂಬಾ ಒಂದು ಗಾಢವಾಗಿರ್ತೈತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಈ ರೀತಿ ಒಂದು ಪ್ರಾಬ್ಲಮ್ ಯಾವ ರೀತಿ ಒಂದು ಸೊಲ್ಯೂಷನ್ ಹುಡ್ಕೋಬೋದು ಅಂತ ಹೇಳ್ತಾ, ಜಸ್ಟ್ 10 ಮಿನಿಟ್ಸ್ ಇಮೇಲ್ ಐ ಡಿ ಉಪಯೋಗಿಸೋದ್ರಿಂದ ಒಂದು ಈ ಥರ ಒಂದು ಪ್ರಾಬ್ಲಮ್ಮಿಂದ ಸಾಲ್ವ್ ಮಾಡ್ಕೋಬೋದು. ಯಾವ ರೀತಿ, ಹೇಗೆ, ಏನು ಅಂತ ಹೇಳಿಸಿ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನೆ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಅಂತ ನೋಡಿ ಮತ್ತು ಅದನ್ನು ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋವೇ ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಡಿಸ್ಕೊಂಬರ್ತೀವಿ. ಈ ಮೂಲಕ ಹಲವಾರು ಎಲ್ಲರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಪ್ರತಿದಿನ ಪಡ್ಕೋಬೋದು ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಗೂಗಲಲ್ಲಿ ಬಂದುಬಿಟ್ಟು ನಾನು ಇವಾಗ ಟೈಪ್ ಮಾಡ್ಕೊತಿದ್ದೀನಿ 10 ಮಿನಿಟ್ಸ್ ಮೇಲ್. 10 ಮಿನಿಟ್ಸ್ ಮೇಲ್ ಅಂತ ನಾನು ಟೈಪ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಸರ್ಚ್ ಮಾಡ್ಕೊತಾ ಇದ್ದೀನಿ. ಸರ್ಚ್ ಮಾಡ್ಕೊತ ಕೆಳಗಿನ ಆಪ್ಷನ್ಸ್ ಇಲ್ಲ, 10 ಮಿನಿಟ್ಸ್ ಮೇಲ್ ಅಂತ ಇರಲಿಲ್ಲ. ಈ ಒಂದು ಆಪ್ಷನ್ಸ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಾ? ಓಕೆ, ಈ ಒಂದು ಆಪ್ಷನ್ಸ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಾನು ಇವಾಗ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಒಂದು ಇಮೇಲ್ ಐ ಡಿ ತುಂಬಾ ಒಂದು ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಇಲ್ಲಿ ನೋಡ್ತಾ ಇರ್ಬೋದು, 10 ಮಿನಿಟ್ಸ್ ಆಗಿ ಈ ಒಂದು ಇಮೇಲ್ ಐ ಡಿ ಚಾಲ್ತಿಯಲ್ಲಿರ್ತೈತಿ. ವೆಲ್ಕಮ್ ಟು 10 ಮಿನಿಟ್ ಮೇಲ್ ಅಂತ ಕೇಸಿ ಯುವರ್ ಮೇಲ್ ಅಡ್ರೆಸ್ ಇಸ್ ವಿಲ್ ಎಕ್ಸ್ಪೈರ್ ಇನ್ ಅಂತ ಕೇಸಿ ಇಲ್ಲಿ ಆಗಲೇ ಆಲ್ರೆಡಿ ಟೈಮ್ ರನ್ ಆಗ್ತಾ ಇದೆ ನೋಡ್ತಿರ್ಬೋದು. ಇದನ್ನು ಇಮೇಲ್ ಐ ಡಿ ಆಗಿರ್ತದೆ, ಟೆಂಪ್ರವರಿ ಇಮೇಲ್ ಐ ಡಿ ಆಗಿರ್ತದೆ. ಸೊ ಯಾವುದೇ ಒಂದು ವೆಬ್ಸೈಟಿಗೆ ವಿಸಿಟ್ ಮಾಡಬೇಕಾದ್ರೆ ಈ ಒಂದು ಇಮೇಲ್ ಐ ಡಿನ ಹಾಕಿ ಆ ಒಂದು ವೆಬ್ಸೈಟಿಗೆ ಲಾಗಿನ್ ಆಗ್ಬೋದು. ನಾವು ಇವಾಗ ಏನು ಮಾಡ್ಕೊತೀನಿ, ಕಾಪಿ ಮಾಡ್ಕೋಬೋದು. ಈ ಥರ ಕಾಪಿ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಿದ್ರೆ ಸಾಕು, ಈ ಒಂದು ಇಮೇಲ್ ಐ ಡಿ ಆ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗುತ್ತೆ. OTP ಬರ್ತೈತಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇನ್ನೂ ಬೇಕು, ನಮಗೆ ಜಾಸ್ತಿ ಬೇಕು, ರಿಫ್ರೆಶ್ ದಿಸ್ ಪೇಜ್ ಅಂತಂದರೆ ಇನ್ನೂ ರಿಫ್ರೆಶ್ ಆಗ್ತೈತಿ. ಗಿವ್ ಮಿ 10 ಮಿನಿಟ್ಸ್ ಮೋರ್ ಮಿನಿಟ್ಸ್ ಅಂತ ಇಷ್ಟೈತೆ. ಇಲ್ಲಿ ಕ್ಲಿಕ್ ಮಾಡಿದಪ್ಪ ಅಂದರೆ ಇನ್ನೂ ಜಾಸ್ತಿ ನಿಮಗೆ ಕನೆಕ್ಟ್ ಆಗುತ್ತೆ, ಜಾಸ್ತಿ ಟೈಮ್ ಇಲ್ಲಿ ನಿಮಗೆ ಕನೆಕ್ಟ್ ಆಗುತ್ತೆ. ಸೊ ಓಕೆ, ಇಲ್ಲಿ ನೋಡ್ತಾರೆ ಇನ್ಬಾಕ್ಸ್ ನೋಡ್ತಿರ್ಬೋದು. ಈ ಥರ ಇನ್ಬಾಕ್ಸ್ ಬಂದಿದೆ. ಈ ಥರ ಒಂದಿಷ್ಟು ಮೊಬೈಲ್ ಸಪೋರ್ಟಿಂಗ್ ಆಗುತ್ತೆ, ಪ್ರೈವೇಟ್ ಇನ್ಬಾಕ್ಸು. ಸೊ ಈ ಥರ ನೋಡಿ, ಈ ಥರ ನಮ್ಮದು ಇನ್ಬಾಕ್ಸ್ ಆಗಿರ್ತೈತೆ. ಇಲ್ಲಿ ಸಬ್ಜೆಕ್ಟು, ಡೇಟು, 10 ಮಿನಿಟ್ 1 ಮಿನಿಟ್ ಆಗೋಗಿದೆ, ಆಗಲೇ 1 ಮಿನಿಟ್ ಆಗೋಗಿದೆ. ಓಕೆ, ಈ ಥರ ಒಂದು ಇಮೇಲ್ ಐ ಡಿ ರಚನೆ ಮಾಡ್ಕೋಬೋದು. ಟೆಂಪ್ರವರಿ ಇಮೇಲ್ ಐ ಡಿ ರಚನೆ ಮಾಡ್ಕೋಬೋದು ಈ ಥರ. ಸೊ ಈ ರೀತಿ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು, ಹೊಸದಾಗಿ ಕ್ರಿಯೇಟ್ ಮಾಡಿಕೊಂಡು ನಮಗೆ ಜೆನ್ಯೂನ್ ಆಗಿರ್ತಕ್ಕಂಥ ವೆಬ್ಸೈಟಿಗೆ ಹಾಕೋದ್ರಿಂದ ಪ್ರಾಬ್ಲಮ್ ಇಲ್ಲ. ಫೇಕ್ ಆಗಿರ್ತಕ್ಕಂಥ ಒಂದು ವೆಬ್ಸೈಟಿಗೆ ಈ ಒಂದು ಇಮೇಲ್ ಐ ಡಿ ಕೊಡೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ವಾಟ್ಸಪ್ ಮುಖಾಂತರ ತಮ್ಮ ಒಂದು ಸ್ಕ್ರೀನು ಮೆಸೇಜ್ಗಳನ್ನು ಕಳ್ಸೋಕ್ಕೆ ಶುರು ಮಾಡ್ತಾರೆ, ಮೆಸೇಜ್ಗೆ. ಆಮೇಲೆ ಇನ್ನಿತರ ಹಲವಾರು ರೀತಿಯ ಸ್ಕ್ರೀನ್ ಮೆಸೇಜ್ಗಳನ್ನು ಸಮೇತ ಮೊಬೈಲ್ಗೆ ಆಯಿತು, ಕಂಪ್ಯೂಟರ್ಗೆ ಆಯಿತು, ಹಲವಾರು ರೀತಿಯ ಒಂದಿಷ್ಟು ಮೆಸೇಜ್ಗಳನ್ನು, ಅನ್ವಾಂಟೆಡ್ ಮೆಸೇಜ್ಗಳನ್ನು ಸಮೇತಿಗೆ ಕಳ್ಸೋಕ್ಕೆ ಪ್ರಯತ್ನ ಪಡ್ತಾರೆ ಆ ಒಂದು ವೆಬ್ಸೈಟ್ ಅಧಿಕಾರಿಗಳು. ಸೊ ಆ ರೀತಿ ಒಂದು ಪ್ರಾಬ್ಲಮ್ನ ಈ ರೀತಿಯಾಗಿ ಒಂದು ಇಮೇಲ್ ಐ ಡಿ ಅಂದರೆ 10 ಮಿನಿಟ್ಸ್ ಒಂದು ಇಮೇಲ್ ಐ ಡಿಯನ್ನು ಹಾಕಿ ಬಚಾವ್ ಆಗ್ಬೋದು ಅಂತ ಹೇಳ್ತಾ, ಓಕೆ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.